ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಬಲಿ ನೀಡು ಶಿವ ನೀಡದಿರು ಶಿವ. ಅಮ್ಮನ ಹೆಸರು ಗಂಗಮ್ಮ ಅಂತ. ಗಂಗಮ್ಮ ಅಂತ. ಗಂಗಮ್ಮನವರು ಕೆಳಗಡೆ ಸಪ್ತ ಕನ್ನಿಕೆಯರು ಅಥವಾ ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ. ಸಪ್ತ ಕನ್ನಿಕೆಯರು ಅಥವಾ ಸಪ್ತ ಮಾತೃಕೆಯರು. ಓಕೆ, ಏನು ವಿಶೇಷ ಇದು? ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಇನ್ನು ಶ್ರೀರಾಮ ಸೀತೆಯನ್ನು ಉಳ್ಕೊಂಡು ಹೋಗ್ಬೇಕಾದ್ರೆ ಇನ್ನು ಬಂದು ಸಿದ್ದೇಶ್ವರ ಕರಿಸಿದ್ದೇಶ್ವರ ಅಂತ ನಂಬೋದು ಇನ್ನು ಹೊರಗಡೆ ಉದ್ಭವ ನಂಗು ಅಂತಿದೆ. ಅಲ್ಲಿ ಬಂದು ಸ್ಥಾಪನೆ ಮಾಡಿ ಆಮೇಲೆ ಸ್ವಲ್ಪ ನೀರು ಬೇಕಿತ್ತಲ್ಲ, ಇನ್ನೆಲ್ಲೂ ಪೂರ್ತಿ ಕಾಡಿತ್ತು, ಈ ಥರ ಏನಿರಲಿಲ್ಲ. ಪ್ರಿಯ ಸ್ನೇಹಿತರೆ, ಸೊ ನೋಡ್ತಾ ಇದ್ದೀರಲ್ಲ, ಇದು ಶ್ರೀ ಕರಿಸಿದ್ದೇಶ್ವರ ಸುಕ್ಷೇತ್ರ ರಾಮಗಿರಿ. ಸೊ ಆವಾಗಲೇ ಆಲ್ರೆಡಿ ಅರ್ಚಕರು ಹೇಳಿದ್ರಲ್ಲ, ಸೊ ಶ್ರೀರಾಮ ಸೀತಾಮಾತೆಯನ್ನು ಹುಡುಕಿಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಡಿನ ಮಧ್ಯದಲ್ಲಿ ಒಂದು ಅವರು ನೆಲೆ ನಿಲ್ತಾರೆ. ಆವತ್ತಿನ ದಿನ ಒಂದು ವಿಶ್ರಾಂತಿಗೋಸ್ಕರ ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಿದ್ದೇಶ್ವರ ಆಲ್ರೆಡಿ ಅಲ್ಲಿ ಇರ್ತಾರೆ. ಆ ಸಿದ್ದೇಶ್ವರನಿಗೆ ಜಲಾಭಿಷೇಕ ಮಾಡಲು ಸೊ ನೀರಿನ ಹುಡುಕಾಡ್ತಂಥ ಸಂದರ್ಭದಲ್ಲಿ, ನೀರು ಇಲ್ದಿರೋಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಬಾಣವನ್ನು ಬಿಟ್ಟು ಜಲಾಭಿಷೇಕ, ಆ ಗಂಗಾಮಾತೆಯನ್ನು ಉದ್ಭವಿಸಿ ಅಲ್ಲಿಂದ ಜಲಾಭಿಷೇಕ ಮಾಡಿರ್ತಕ್ಕಂಥ ಒಂದು ಸ್ಥಳ ಈ ಒಂದು ರಾಮಗಿರಿ ಬೆಟ್ಟ. ಇದು ಸಿದ್ದೇಶ್ವರ ಅಂತ ಇರ್ತಕ್ಕಂಥವ್ರು ಕರಿಸಿದ್ದೇಶ್ವರರಾಗಿ ಯಾವಾಗ ಅಂತ ಕರಿಸಿದ್ದೇಶ್ವರ ಅಂತ ಕರೀತಾರೆ ಅಂತಂದರೆ, ಹೈದರಾಲಿ ಮದಕರಿ ನಾಯಕನ ಒಡನಾಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಸೊ ಚಿತ್ರದುರ್ಗಕ್ಕೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆನೆ ಸತ್ತು ಹೋಗಿರುತ್ತೆ. ಅಂಥ ಸತ್ತೋಗಿರ್ತಕ್ಕಂಥ ಆನೆಗೆ ಪುನರ್ಜನ್ಮವನ್ನು ಈ ಒಂದು ಸಿದ್ದೇಶ್ವರರು ನೀಡಿರುವುದಕ್ಕೋಸ್ಕರ ಸೊ ಕರಿಸಿದ್ದೇಶ್ವರರು ಅಂತಂದೇಳಿ ಇವರಿಗೆ ಅಲ್ಲಿಂದ ಕರಿಸಿದ್ದೇಶ್ವರರು ಅಂತಂದೇಳಿ ಹೆಸರು ಬದಲಾವಣೆ ಆಗುತ್ತೆ. ಅಂತಹ ಒಂದು ಕರಿಸಿದ್ದೇಶ್ವರರ ಮಹಿಮೆಯನ್ನು ಈ ದಿನದ ಸಂಚಿಕೆಯಲ್ಲಿ ನಾನು ನಿಮ್ಮ ತಿಪ್ಪೇಸ್ವಾಮಿ ಕನ್ನಡಿಗ, ನಿಮ್ಮ ಮನೆ ಮಗ, ಬಯಲುಸೀಮೆ ಹುಡುಗ ತಿಳಿಸ್ಕೊಡ್ತೀನಿ. ನಮ್ಮ ಮತ್ತು ನಮ್ಮ ಕುಟುಂಬ ಸಮೇತ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ದೇವರ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಒಂದು ತುಣುಕು ವಿಡಿಯೋಗಳನ್ನು ನಿಮಗಾಗಿ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದೀರಾ, ಈ ಒಂದು ಕರಿಸಿದ್ದೇಶ್ವರ ಕೃಪೆ ನಿಮ್ಮ ಮೇಲಿರಲಿ ಅಂತ ಹೇಳ್ತಾ, ಸೊ ಅದೇ ರೀತಿಯಾಗಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಸಹ ಇರಲಿ ಅಂತ ಹೇಳ್ತಾ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಯ್, ನಮಸ್ಕಾರ ಗಾಯ್ಸ್. ಸೊ ನಾವೀ ದಿನ ನಮ್ಮ ಆತ್ಮೀಯ ಸಹೋದರಿಯಾದ ಸ್ವಾತಿಯವರೊಂದಿಗೆ ಸೊ ಶ್ರೀ ಕ್ಷೇತ್ರ ಕರಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ರಾಮಗಿರಿಗೆ ಹೊರಟಿದ್ದೀವಿ. ಮತ್ತು ಇವರು ಎಲ್ಲಿಂದ ಬಂದ್ರು ಅಂದ್ಕಣ, ಇವರು ಕೈಗಾದಿಂದ, ಕಾರವಾರ ಡಿಸ್ಟಿಕ್ ಕೈಗಾದಿಂದ ಅವ್ರ ತವ್ರ ಮನೆಗೆ ಬಂದಿದ್ದಾರೆ. ಇವರು ಧಾರವಾಡ ಡಿಸ್ಟಿಕ್ ಧಾರವಾಡದಿಂದ ಅವ್ರ ತವ್ರ ಮನೆಗೆ ಬಂದಿದ್ದಾರೆ. ಇವ್ರು ಗೊತ್ತಿರ್ಬೋದು ನಿಮಗೆಲ್ಲ, ಇವರು ನಮ್ಮ ಧರ್ಮಪತ್ನಿ ಅವರು, ಪ್ರಣವ್ ಪಾಳೆಗಾರವರು. ಸೊ ಈ ದಿನ ಹೊರಟಿದ್ದೀವಿ. ಸೊ ಸಂಡೇ ದಿನ ಹೋಗ್ತಾ ಇದ್ದೀವಿ. ಹೋಗ್ತಾ ಸಿಗ್ತೀನಿ. ಸೊ ಇವರು ಮೊಬೈಲಲ್ಲಿ ಮಗ್ನರಾಗಿದ್ದಾರೆ. ಶ್ರೀಯುತ ಗಾನವಿ ಪಾಳೆಗಾರ್ ಅಂಡು ಹಾರ್ದಿಕ್ ನಾಯಕ್ ಅವರು. ಸೊ ನೋಡಿ, ಹೋಗ್ತಾ ದಾರಿ ಮಧ್ಯದಲ್ಲಿ ಸೊ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಿ ಸನ್ನಿಧಾನ ಗುಂಡೇರಿ, ಇಲ್ಲಿ ಸೊ ಈ ದೇವರ ಒಂದು ಆಶೀರ್ವಾದ ಪಡೆದು ನಾವು ಮುಂದೆ ಹೋಗ್ತಾ ಇದ್ದೀವಿ. ಮಂಗಳವಾರ ಮತ್ತು ಶುಕ್ರವಾರ ದಿವಸ ಇಲ್ಲಿಗೆ ಹೊರಬೀಡು ಬರ್ತಾರೆ ಕೆಲವೊಂದು ಭಕ್ತಾದಿಗಳು ಈ ಆದಿಶಕ್ತಿ ಚೌಡೇಶ್ವರಿ ದೇವಿ ಸನ್ನಿಧಾನಕ್ಕೆ. ಅತಿ ಹೆಚ್ಚು ದೈವ ಭಕ್ತಿಯನ್ನು ಹೊಂದಿರುವ ನಮ್ಮ ಶ್ರೀಯುತ ಸ್ವಾತಿ ಮಂಜುನಾಥ್ ಅವರ ಕೈಯಿಂದ ಮತ್ತೆ ಹಾಡುನ ದೇವಿ ಆದಿಶಕ್ತಿ ಚೌಡೇಶ್ವರಿ ಮಾಡ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ಈ ದೇವಿಯ ಒಂದು ವಾರಗಳಾಗಿರ್ತವೆ. ಸೊ ಮಳೆ ಗಿಳೆ ಬಂತಂದರೆ ಸೊ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆನೂ ಸಹ ಇಲ್ಲಿ ಒಂದು ದೇವಸ್ಥಾನ ಕಮಿಟಿಯವ್ರು ಮಾಡಿದ್ದಾರೆ. ಸೊ ಈ ದೇವ್ರಿಗೆ ಏನಾದರೂ ಅಂದ್ಕೊಂಡ್ರೆ ಆದರೆ ಇದು ಮಾಡ್ತಾರೆ. ಅಲ್ಲ, ಬಲಗಡೆಗೆ ಹಾಕ್ಬೇಕು ಮೇಡಮ್, ಬಲಗೈಗೆ ತಗೊಂಡು ಹಾಕಿ, ಬಲಗೈಗೆ ಒಂದು ಹಾಕಿಳಮ್ಮ, ನೀನು ಹಾಕ್ಯಳಮ್ಮ, ನೀನೊಂದು
ಸ್ವಾತಿ ಹಾಕ್ಯಂಡೆ ನಾನು ಹೆಂಡ್ತಿಗೆ ಇನ್ನೊಂದು ಹಾಕ್ಸ್ ಬಲಗೈಗೆ ಬರೀ ಒಂದೇ ಕೈಗೆ ಹಾಕ್ಯಂಡಳೆ ಬಿಡ ವೇಲ್ ಬಿಡಲಿ ವೇಲ್ ಬಿಡಲಿ ಹೆಂಗೆ ಮಾಡಬಾರ್ದು ಏಯ್ ಕೊಡಿಲ್ಲ ನಾನು ಬೆಳಗ್ತೀನಿ ಸ್ವಲ್ಪ ನೀನು ಆ ಕಡೆ ಹೋಗಿ ಅಣ್ಣನ ಪಕ್ಕ ಹಂಗೆ ನಡೀತತ್ತ ಗಾನ ಬಾರಪ್ಪ ನೀನು ಅವಳು ಗಿಡಕ ನೋಡಿ ಫ್ರೆಂಡ್ಸ್, ಸುತ್ತಮುತ್ತ ಎ ಕಡೆ ನೋಡಿದ್ರೂ ಅಡಿಕೆ ಸೀಮೆ, ಅರೆ ಮಲೆನಾಡು ಅಂತ ಕರೆದ್ರೂ ಪೂರಾ ಮಲೆನಾಡು ಥರನೇ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನಾವು ಗುಂಡೇರಿಯಿಂದ ರಾಮಗಿರಿಗೆ ಸುಮಾರು ಒಂದು 4-5 ಕಿಲೋಮೀಟ್ರ್ ಆಗ್ಬೋದು, ಅದಕ್ಕಿಂತ ಕಡಿಮೆನೇ ಆಗುತ್ತೆ. ಅಲ್ಲಿವರೆಗೂ ಸಹ ಬರೀ ಕಾಡು ಬಿಟ್ಟರೆ ಈ ಅಡಿಕೆ ಸೀಮೆ ಇದರಲ್ಲಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ನೋಡಿ, ತುಂಬ ಅದ್ಭುತವಾದ ಒಂದು ಪ್ರಕೃತಿ ಸೌಂದರ್ಯನ ನಾವು ನೋಡ್ಬೋದು. ಅತಿ ಹೆಚ್ಚು ಅಡಿಕೆ ಬೆಳೀತಾ ಇದ್ದಾರೆ ಈ ಒಂದು ಸುತ್ತಮುತ್ತ. ಸೊ ಯಾವುದೇ ಒಂದು ನೀರಾವರಿ ವ್ಯವಸ್ಥೆ ಆಗಿ ಯಾವುದೇ ಒಂದು ನದಿ ಅಥವಾ ಹೊಳೆ ಯಾವುದೇ ಒಂದು ಸಮೀಪವಾಗಿ ಇಲ್ಲಿ ಇಲ್ಲ. ತುಂಗಭದ್ರಾ ನದಿ ತುಂಬ ಸಮೀಪ ಇದ್ದರೂ ಇವರಿಗಿಲ್ಲ. ಎಲ್ಲ ಅಡಿಕೆ ತೋಟ ಮಾಲೀಕರು ಕೇವಲ ಒಂದು ಬೋರ್ವೆಲ್ನೇ ಅನುಸರಿಸಿದ್ದಾರೆ ಇವರು. ಗುಂಡೇರಿ ಗ್ರಾಮ ಪಂಚಾಯತಿ ಸುತ್ತಮುತ್ತ ಇರ್ಬೋದು ಅಥವಾ ಹೊಳಲ್ಕೆರೆ ತಾಲೂಕಿನ ಬಹುಶಃ 90ರಷ್ಟು ಭಾಗದ ಜನರು ಎಲ್ಲರೂ ಸಹ ಅಡಿಕೆಗೆ ಒಂದು ಬೋರ್ವೆಲ್ನೇ ಅಳವಡಿಸಿಕೊಂಡಿದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಅದೇ ನೋಡಿ ಶ್ರೀರಾಮಗಿರಿ ಬೆಟ್ಟ. ಶ್ರೀರಾಮ ಸೀತಾಮಾತೆಯನ್ನು ಹುಡುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಂಗಿರ್ತಕ್ಕಂಥ ಒಂದು ಬೆಟ್ಟ ಇದು. ಆಗಿನ ಸಂದರ್ಭದಲ್ಲಿ ಎಲ್ಲ ಕಾಡಿತ್ತಂತೆ. ಕಾಡಿನ ಮೇಲ್ಭಾಗದಲ್ಲಿ ಈ ಒಂದು ಬೆಟ್ಟದಲ್ಲಿ ಶ್ರೀರಾಮ ತಂಗಿದ್ದಾರೆ. ಸುಮಾರು 249 ಸ್ಥಳಗಳ ಭಾರತ ದೇಶದಲ್ಲಿ ಶ್ರೀರಾಮ ಸೀತಾಮಾತೆಯನ್ನು ಹುಡುಕ್ತಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಂಗಿದ್ರು ಅಂತಂದೇಳಿ ಆ ಒಂದು ಅರ್ಚಕರು ಹೇಳಿದರು ನಮಗೆ. ಫ್ರೆಂಡ್ಸ್ ನೋಡಿ, ಈಗ ರಾಮಗಿರಿ ಕರಿಸಿದ್ದೇಶ್ವರ ದೇವಸ್ಥಾನದ ಬೆಟ್ಟಕ್ಕೆ ನಾವು ಕುಟುಂಬ ಸಮೇತ ಹತ್ತಾ ಇದ್ದೀವಿ. ಹಾಯ್ ಮಾಡು ಗಾನವಿ. ಹಾಯ್ ಫ್ರೆಂಡ್ಸ್ ಹೇಳು. ನೀನ್ ಹೇಳು ಅದಿ. ಗೈಸ್, ರಾಮಗಿರಿ ಬೆಟ್ಟಕ್ಕೆ ಹತ್ತಕ್ಕಂಥ ಸಂದರ್ಭದಲ್ಲಿ ಬಲಭಾಗಕ್ಕೆ ಬಸವಣ್ಣ ಸ್ವಾಮಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಸವಣ್ಣ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಬಸವಣ್ಣಗೆ ನಾವು ಆಗ ನಮ್ಮ ಫ್ಯಾಮಿಲಿ ಕೈ ಮುಗಿದು ಆಶೀರ್ವಾದ ತಗೊಂಡು ಮುಂದಕ್ಕೆ ನಾವು ರಾಮಗಿರಿ ಬೆಟ್ಟನ ಉಳಿದಿರತಕ್ಕಂಥ ಮೆಟ್ಲುಗಳನ್ನ ಹತ್ತಾ ಇದ್ದೀವಿ. ಅಷ್ಟೊಂದೇನು ತುಂಬ ಎತ್ತರವಾದ ಬೆಟ್ಟ ಅನಿಸಲ್ಲ, ಹೋಗ್ತಾ ಸಮೀಪನೇ ಐತೆ ಅನಿಸುತ್ತೆ. ಬಟ್ ಸಣ್ಣ ಮಕ್ಕಳು ಸಹ ಸರಳವಾಗಿ ನಿರರ್ಗಳವಾಗಿ ತುಂಬ ಬೇಗ ಹತ್ತಿ ಬೆಟ್ಟದನ್ನು ತಲುಪಬಹುದು. ತುಂಬ ಚೆನ್ನಾಗಿದೆ. ಸುಸ್ತು ಅನಿಸಲ್ಲ. ಎಂಥ ತುಂಬ ಫ್ಯಾಟ್ ಇರೋರು ವಯಸ್ಸಾದವರು ಸಹ ಹತ್ಬೋದು. ಕಾಪಾಡಪ್ಪ. ಕೈ ಮುಗಿ ಹಂಗನ್ಬೇಕು. ಬಾ ಹಂಗ ಅಪ್ಪ 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 ಅಪ್ಪ. ಓ ತಮ್ಮಣ್ಣ ಹತ್ತಾನೆ, ಹತ್ಬಿಟ್ಟ.
ಒಬ್ಬ ಅಮ್ಮ ಬಾ ಕೈ ಬಿಡಪ್ಪ ತೆಗಿ. ನಮ್ಮ ಧರ್ಮಪತ್ನಿಯವರು ಅಲ್ಲೇ ನೆಲೆಸಿರ್ತಕ್ಕಂಥ ಒಂದು ಬಂಡೆ ಮೇಲಿರ್ತಕ್ಕಂಥ ಬಸವಣ್ಣಗೆ ಕೈ ಮುಗಿತಾ ಇದ್ದಾರೆ. 3 ಸುತ್ತು ಹೊಡೆದು ಸೊ ಮುಂದಕ್ಕೆ ಮೂಮೆಂಟ್ ಆಗ್ತಾ ಇದ್ದಾರೆ. ನಮ್ಮನ್ನು ಕರೆದ್ರು, ನಾವು ಹೋದ್ವಿ, ನಾವು ಕೈ ಮುಗಿತಿದ್ದೀವಿ. ಫ್ರೆಂಡ್ಸ್ ಕಾಣ್ತಿದೆಯಲ್ಲ, ಇದು ಇವರು ವೀರಭದ್ರೇಶ್ವರ ಅಂತಂದೇಳಿ ಕರಿಸಿದ್ದೇಶ್ವರನ ಪಕ್ಕದಲ್ಲೇ ನೆಲೆಸಿದ್ದಾರೆ. ಸೊ ಸುತ್ತಮುತ್ತ ಜನರೆಲ್ಲರೂ ಈ ಒಂದು ದೇವರ ಹತ್ರ ಸೊ ಹೇಳಿಕೆ ಕೇಳ್ತಾರೆ. ಅವ್ರು ಏನಾದರೂ ಒಳ್ಳೆ ಶುಭ ಸಮಾರಂಭಕ್ಕೆ ಕಾರ್ಯಗಳಿಗೆ ಮಾಡಬೇಕಪ್ಪ ಅಂದರೆ ಹೂವು ಈ ಒಂದು ದೇವಸ್ಥಾನದ ಅರ್ಚಕರಿಗೆ ಕೇಳ್ತೀವಿ. ಅವ್ರ ನಂಬಿಕೆ ಮೇಲೆ ಒಂದು ಅಪ್ಪನಿಗೆ ಮಾಡ್ತಾರೆ. ಕೆಲಸದ ವಿಚಾರ ಆಗಲಿ, ಆರೋಗ್ಯ ವಿಚಾರ ಆಗಲಿ. ಮತ್ತು ಇದರ ವಿಶೇಷ ಏನಾದರೆ ಭವಿಷ್ಯ, ಭೂತ, ವರ್ತಮಾನ 3 ಬಗ್ಗೆ ತಿಳ್ಕೊಂಡು ಆಮೇಲೆ ಹೇಳ್ತಾರೆ. ಆದರೆ ಅಷ್ಟು ಶುಭವಾಗಿ ಯಾವಾಗಿ ಯಾವತ್ತೂ ಮಾತಾಡೋಲ್ಲ. ಈ ಥರ ಕೆಲಸದ ಬಗ್ಗೆ, ಆರೋಗ್ಯದ ಬಗ್ಗೆ ಹೇಳ್ಬೇಕಾದ್ರೆ ಸ್ವಲ್ಪ ನಿಧಾನ ಮಾಡಬೇಕಾಗುತ್ತೆ. ಈಗ ಒಂದ್ಸಲ ಮಾತಿಗೆ ಆಗುತ್ತೆ ಮೇಲೆ ಅದ್ರ ತಕ್ಕ ನಮಗೆ ನಡ್ಕೋಬೇಕು. ಯಾವತ್ತೂ ಮೀರಬಾರ್ದು. ಮೀರಿದ್ರೆ ಜೀವನಕ್ಕೆ ಆಪತ್ತು ಬರುತ್ತೆ. ಏನಾದ್ರು ಒಂದು ತೊಂದರೆ ಆಗುತ್ತೆ. ಅದು ಅವ್ರಿಗೆ ನಮಗೆ ದೇವರಿಗಂತೂ ಅದು ಬರೋಲ್ಲ. ಯಾವತ್ತು ಇತಿಹಾಸದಾಗೆ ಯಾವತ್ತೂ ಸುಳ್ಳು ಆಗಿಲ್ಲ. ಇತಿಹಾಸದಲ್ಲಿ ಯಾವತ್ತೂ ಸುಳ್ಳಾಗಿಲ್ಲ. ಮಾಡ್ಕೊಳ್ಳೋದ್ರ ಬೇಗ ಆಗುತ್ತೆ. ಎಷ್ಟೋ ಜನ ಅದು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇಷ್ಟೊಂದು ಯಾರಿಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಓಕೆ ಸರ್. ಗಾಯ್ಸ್, ಸ್ವಲ್ಪ ಸಮಯದ ನಂತರ ಅಲ್ಲೇ ಯಾರು ಭಕ್ತಾದಿಗಳು ಒಂದು ಪ್ರಸಾದ ಮಾಡ್ಕೊಂಬಂದಿದ್ರು. ಸೊ ಹಂಗಾಗಿ ಅವರು ಪ್ರಸಾದ ತಿನ್ಬೇಕಂತೇಳಿ ಪ್ರಸಾದ ಕೊಟ್ಟರು. ಎಲ್ಲ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಪ್ರಸಾದ ತಿಂತಾ ಇದ್ವಿ ನಾವು ಮತ್ತು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಸ್ವಾತಿಯವ್ರ ಮಗ. ಸೊ ಪ್ರಸಾದ ತಿಂದು ಮತ್ತೆ ಉಳಿದ ದೇವಸ್ಥಾನದ ಬಗ್ಗೆ ಸೊ ದೇವಸ್ಥಾನನ ವೀಕ್ಷಣೆ ಮಾಡೋದಕ್ಕೆ ನಾವು ಹೋದ್ವಿ. ಬಡಿ ಗಾನವಿ ಬಾ ಚಕು. ಓಯ್ ಫ್ರೆಂಡ್ಸ್, ನಮ್ಮ ಧರ್ಮಪತ್ನಿಯವ್ರು ಹೇಳಿದರು, ಸೊ ಗುಂಡೇರಿ ಹತ್ರ ಆಲ್ಸ್ವಾಮಿ ಮಠ ಅಂತ ಇದೆ. ಆ ಆಲ್ಸ್ವಾಮಿ ಮಠದ ಹತ್ರ ಅಡಿಕೆಲೆ ತೇಲಿ ಬಿಟ್ಟರೆ ಸೊ ಈ ಒಂದು ಹೊಂಡದಲ್ಲಿ ಬರುತ್ತಂತೆ. ಹೌದಾ ರೀ? ಹೌದಾ ಸ್ವಾತಿ ಅವರೇ? ಹೌದಾ? ಇವರು ಸ್ಕೂಲಿಗೆ ಹೋಗೋಂಥ ಟೈಮಲ್ಲಿ ಆಲ್ಸ್ವಾಮಿ ಬೆಟ್ಟಕ್ಕೆ ಪಿಕ್ನಿಕ್ ಹೋಗಿದ್ರಂತೆ. ಹಾಕ್ಬಾರ್ದಪ್ಪಾಜಿ ಕಲ್ಲು. ಕಪ್ಪೆ ಇದಾವ ನೋಡಲಿ. ಅದರದ್ದೇ ಜೀವನ ಹೆಂಗಿರೋದು. ಇದು ಹೊಂಡ. ಓಕೆ ಬನ್ನಿ. ನನ್ನ ಹೆಸರು ಗಂಗಮ್ಮ ಅಂತ. ಗಂಗಮ್ಮನವರು. ಕೆಳಗಡೆ ಸಪ್ತ ಕನ್ನಿಕೆಯರು ಅಥವಾ ಸಪ್ತ ಮಾತೃಕೆಯರು ಅಂತ ಹೇಳ್ತಾರೆ. ಸಪ್ತ ಕನ್ನಿಕೆಯರು ಅಥವಾ ಸಪ್ತ ಮಾತೃಕೆಯರು. ಓಕೆ, ಏನು ವಿಶೇಷ ಇದು? ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಇನ್ನು ಶ್ರೀರಾಮ ಸೀತೆಯನ್ನು ಹುಡ್ಕೊಂಡು ಹೋಗ್ಬೇಕಾದ್ರೆ ಇನ್ನು ಬಂದು ಸಿದ್ದೇಶ್ವರ, ಕರಿಸಿದ್ದೇಶ್ವರ ಅಂತ ನಂಬೋದು ನಮ್ಮ ಹೊರಗಡೆ ಉದ್ಭವ ನಂಗು ಅಂತಿದೆ. ಅಲ್ಲಿ ಬಂದು ಸ್ಥಾಪನೆ ಮಾಡಿ ಆಮೇಲೆ ಸ್ವಲ್ಪ ನೀರು ಬೇಕಿತ್ತಲ್ಲ. ಈಗ ಇನ್ನೂ ಪೂರ್ತಿ ಕಾಡಿತ್ತು, ಈ ಥರ ಏನಿರೋದಿಲ್ಲ, ಪೂರ್ತಿ ಕಾಡಿತ್ತು. ಹಂಗಾಗಿ ಬಂದು ಇನ್ನು ತನ್ನ ಬಾಣದಿಂದ ಬಾವಿ ನೀರಿದೆ. ತನ್ನ ಬಾಣದಿಂದ ಇದನ್ನ ನೀರು ತಗೊಂಡಿದ್ದಾರೆ ಇಲ್ಲಿಂದ. ತಗೊಂಡಿದ್ದಾರೆ ಅಂದ್ರೆ ಮಾತಾಡ. ಕಾಣಿಸ್ತದೆ ಬಿಡಿ, ಕಾಣಿಸುತ್ತೆ. ಈ ಗಂಗಾ ಮಾತೆ ತನ್ನ ಬಾಣದಿಂದ ನೀರು ತಗೊಂಡು ಆ ನೀರಿಂದ ಹಂಗೆ ಅಭಿಷೇಕ ಮಾಡಿ ಇಲ್ಲಿ ದೇವರಿಗೆ ಕರಿಸಿದ್ದೇಶ್ವರಿಗೆ ಅಭಿಷೇಕ ಮಾಡಿದ್ರು. ಅಭಿಷೇಕ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿ ಸ್ವಲ್ಪ ಕೇಳಿದ್ರಂತೆ ಸೀತೆ ಎಂದಿದ್ದಾರೆ
ಅದ್ರ ಬಗ್ಗೆ ವಿಚಾರಿಸಿದ್ಮೇಲೆ ಸಾಕ್ಷಾತ್ ಶಿವನೇ ಬಂದು ಅವರಿಗೆ ಹೇಳಿದರು, ಲಂಕಾ ಅಂತ ಒಂದು ದೇಶ ಇದೆ, ಹಂಗ ರಾವಣ ಅಪಹರಿಸ್ಕೊಂಡು ಹೋಗಿದ್ದಾರೆ, ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಸಿಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಹಂಗಾಗಿ ರಾಮ ಬಂದು ಮತ್ತೆ ಹಿಂಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಲಂಕಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಇದು ರಾಮಗಿರಿ ಅಂತಂದೇಳಿ ಊರು. ಮುಂಚೆ ಇದು ಕಾಡಿತ್ತು. ಹಂಗಾಗಿ ಇದ್ರ ಹೆಸರು ಏನಿಲ್ಲ. ಮುಂಚೆ ರಾಮ ಬರಕ್ಕಿನ ಮುಂಚೆ ಕರಿಸಿದ್ದೇಶ್ವರ ಅಂತ ಇದ್ರು. ಮೂಲ ಹೆಸರು ಸಿದ್ದೇಶ್ವರ ಅಂತ ಹೆಂಗಾಯ್ತು ಅಂದ್ರೆ ಹೈದರಾಲಿಯಿಂದ ಯುದ್ಧಕ್ಕೆ ಅಂತ ಇನ್ನು ಬಂದಿದ್ದರಂತೆ. ಅವಾಗ ಅಲ್ಲಿ ಆನೆ ಇತ್ತಂಗ ಕರಿ ಅಂತ ಆನೆ, ಅದು ಯುದ್ಧಕ್ಕೆ ಅದು ತಿಳ್ಕೊಂಡಾಗ ಅವಾಗ ಅವರೇ ಬಂದು ಅದನ್ನ ಮರುಜೀವ ಕೊಟ್ಟರು. ಕರಿ ಆನೆಗೆ ಮರುಜೀವ ಕೊಟ್ಟರು. ಹಂಗಾಗಿ ಕರಿ ಆನೆಗೆ ಮರುಜೀವ ಕೊಟ್ಟವರು ಸಿದ್ದೇಶ್ವರ, ಕರಿಸಿದ್ದೇಶ್ವರ ಅಂತ ಹೆಸರಾಯ್ತು. ಹಂಗಾಗಿ ಕರಿಸಿದ್ದೇಶ್ವರ ಅಂತ ಹೆಸರಾಯ್ತು. ಮೂಲ ಇದ್ರ ಹೆಸರು ರಾಮೇಶ್ವರ ಅಂದ್ರೆ ರಾಮ ಬಂದು ಹೋಗಿರಲ್ಲ ರಾಮೇಶ್ವರ. ಕರಿಸಿದ್ದೇಶ್ವರ ಅಂತ ಆ ಕಡೆ ಇದೆ ಗದ್ದಿಗೆ ಅಲ್ಲಿ ಕಾಣಿಸುತ್ತಲ್ಲ. ಗದ್ದಿಗೆ ಇಲ್ಲಿ ಉದ್ಭವ ಮೂರ್ತಿ ರಾಮೇಶ್ವರ. ಎಲ್ಲರೂ ಏನಂತಾರೆ ಕರಿಸಿದ್ದೇಶ್ವರ ಅಂತ ಹೇಳ್ತಾರೆ. ಇದು ಉದ್ಭವ ಮೂರ್ತಿ. ಇದು ಒಳಗಡೆ ಉದ್ಭವ ಮೂರ್ತಿ. ರಾಮ ಅಯೋಧ್ಯೆಯಿಂದ ಅಂತ ಇದೆ. ಅಲ್ಲ ಅಯೋಧ್ಯೆ ಇದೆ. ಯಾವುದು ಏನ್ ಪಾಯಿಂಟ್ ಇದಾವ ಪಾಯಿಂಟ್ ಎಲ್ಲ ಪೂರ್ತಿ ಶ್ರೀರಾಮ ಆ ಪಾಯಿಂಟ್ಸ್ ಅದು ಯಾವುದು? ಯಾವ ಪಾಯಿಂಟು ವೈಟ್ ಇರೋದಾ? ನಮ್ಮೂರು ಎಲ್ಲದೆ ಅಂದರೆ 199. ಅದು ರಾಮಗಿರಿ. ಸೊ ಇದೆಲ್ಲ ಇದೇನು ಭಾರತದ ಭೂಪಟದ ಒಳಗಡೆ ಪಾಯಿಂಟ್ ಇರ್ತಕ್ಕಂಥದ್ದೆಲ್ಲ ರಾಮ ಎಲ್ಲೆಲ್ಲ ಹೋಗಿತ್ತು ಅಂದರೆ ಸೀತೆ ಹುಡ್ಕಕ್ಕೆ ಎಲ್ಲೆಲ್ಲಿ ಹೋಗಿರೋದೆಲ್ಲ ಅವು ಪಾಯಿಂಟ್ಸ್. ಇನ್ನಿಂದ ಪೂರ್ತಿ ಬಂದಿದ್ದಾನೆ. ಇಲ್ಲದೆ ಯಾವ್ಯಾವ ಊರಿಗೆ ಹೋಗಿದ್ದಾರೆ, ಯಾವ್ಯಾವ ದೇಶಕ್ಕೆ ಹೋಗಿದ್ದಾರೆ ಅದರಲ್ಲೆಲ್ಲ ಸರ್ 199. ಕರಿಸಿದ್ದೇಶ್ವರ ಮಂದಿರ ರಾಮಗಿರಿ, ಚಿತ್ರದುರ್ಗ. ಚಿತ್ರದುರ್ಗ. ಇದು ನಿಮ್ಗೆ ಎಲ್ಲಿ ಯಾರು ಕೊಟ್ರು ಇದು ಮ್ಯಾಪು? ಅವರು ಉತ್ತರ ಭಾರತದಿಂದ ಬಂದಿರ್ತಾರೆ. ಉತ್ತರ ಭಾರತದಿಂದ ರಾಮನ್ ಭಕ್ತರು ಎಲ್ಲರೂ ಹೋಗಿದ್ದಾರೆ ಏನೇನು ಅಂತ ರಿಸರ್ಚ್ ಮಾಡೋಕ್ಕೋಸ್ಕರ ಎಲ್ಲರೂ ಬಂದು. ಎಷ್ಟು ವರ್ಷ ಆಯ್ತು ಇದು ಕೊಟ್ಟಿಲ್ಲಿ? ಇದು ರೀಸೆಂಟಾಗಿ ಹಾಕಿರೋದು. ರೀಸೆಂಟಾಗಿ ಆಗಿದೆ. ಅಂದರೆ ರೀಸೆಂಟಾಗಿ ಅಂದರೆ ಒಂದು ಈಗ ಹೊಸದಾಗಿ ಹಾಕಿರೋದು. ಹೊಸದಾಗಿದ್ದಾಗ ಅದು ಒಂದು 10 ವರ್ಷಕ್ಕೆ ಯಾವಾಗ 10-15 ವರ್ಷಕ್ಕೆ. ಎಷ್ಟು 249 ಸ್ಥಳಕ್ಕೆ ಹೋಗಿದ್ದಾನೆ. ಅಂದರೆ ಇನ್ನು ತಕ್ಕ ಹೋಗ್ಬಂದಿದೆ. ಅಲ್ಲ ಇಲ್ಲಿ 249 ಇದಾವೆ ಇಲ್ಲಿ. ಅದೇ 232. ರಾಮೇಶ್ವರ್. ಇವೇನಿಲ್ಲ, ಇದು ಯಾವ ಬರಲ್ಲ. ಯಾವ ಬರಲ್ಲ. ಮೇನ್ ಪಾಯಿಂಟ್ ಅಂದ್ರೆ ಇಂಪಾರ್ಟೆಂಟ್ ಇದೆ. ಪಾಯಿಂಟ್ಸ್ ಇದಾವ. ಅಯೋಧ್ಯೆಯಿಂದ ಇನ್ನು ತನಕ ತ್ಯಾಗಡೆಯಲ್ಲಿ ಆಲರಾಮೇಶ್ವರ ಅಂತ ಇದಾವೆ. ಆಲರಾಮೇಶ್ವರ ಹೋಗಿ ನೋಡಿದ್ವಿ. ಅಲ್ಲೂ ಹೋಗಿ ಸ್ಥಾಪನೆ ಮಾಡಿ ಪೂಜೆ ಮಾಡಿ. ಮತ್ತೆ ಶ್ರೀರಾಮಂದು ಕರಿಸಿದ್ದೇಶ್ವರದು ಬೇರೆ ಸಪ್ರೇಟ್ ಆಗುತ್ತೆ. ಅದೊಂದು ಸ್ಟೋರಿ ಇದೊಂದು ಸ್ಟೋರಿ ಕನ್ಫ್ಯೂಸ್ ಆಗುತ್ತೆ. ಹೌದೌದು. ರಾಮ ಬರೋಕ್ಕಿಂತ ಮುಂಚೆ ಕರಿಸಿದ್ದೇಶ್ವರ ಇಲ್ಲಿದ್ರು. ರಾಮ ಬರೋಕ್ಕಿಂತ ಮುಂಚೆ ಇದ್ರು. ರಾಮ ಬಂದು ಗಂಗಾ ಮಾತೆ ನೀರಿನಲ್ಲಿ ಇದನ್ನ ಮಾಡಿ ಅಭಿಷೇಕ ಮಾಡ್ಕೊಂಡ ಜಲಾಭಿಷೇಕವನ್ನು ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಾದ್ಮೇಲೆ ಬೇಡಿಕೆ ಅವಾಗ ಅವರೇ ಸಾಕ್ಷಾತ್ ಪರಮೇಶ್ವರನೇ ಬಂದು ಈ ತರ ಲಂಕದಲ್ಲಿದ್ದಾರೆ ಉತ್ತರ ಕೊಟ್ಟು ನಿಮ್ಗೆ ಈ ತರ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಲಂಕೆ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ. ಹಂಗಾಗಿ ನೀವು ಅಲ್ಲಿಗೆ ಹೋಗಿ ಸಿಗುತ್ತೆ ಅಂತ ಹೇಳಿ ತನ್ನ ಸೈನ್ಯ ಏನು ಅಂಜನಾದ್ರಿಂದ ಆಂಜನೇಯ ಕರ್ಕೊಂಡ್ಬಂದಿದ್ದು ಆ ಸೈನ್ಯ ಕರ್ಕೊಂಡು ಹೋಗಿದ್ದಾರೆ. ತುಂಬಾ ಇದೆ ಇತಿಹಾಸ ನಿಮ್ಮೂರ್ದು. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಬಲಿ. ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಲಲ್ಲಿ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನಿಟ್ಟ ಕಾಲ
ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾನಂದು ನಿನ್ನನ್ನಲಾರೆ ಮಾಳಿಗೆ ಕೊಟ್ಟರು ಮರದಡಿ ಇಟ್ಟರು ನಾನಂದು ನಿನ್ನನ್ನಲಾರೆ ಸಾರಂಗ ನನಗೆ ಸಾರಂಗಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ನೋಡುವುದು ನಾ ಕಾಣೆನೆ ನೀಡು ಶಿವ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ ಸಂಚಿಕೆ. ಸೊ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಬೆಟ್ಟದ ಬಗ್ಗೆ ನನ್ನದೇ ಆಗಿರ್ತಕ್ಕಂಥ ಒಂದು ಸಂಭಾಷಣೆಯಲ್ಲಿ ನಿಮ್ಮೆಲ್ಲರ ಎದುರಿಗೆ ಹಂಚ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತೆ ಇದೇ ಥರ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.